ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ರಾಮಣ್ಣ ಅಶ್ವಿನಿನ ಕರ್ಕೊಂಡು ಆಶ್ರಮಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಶ್ವಿನಿ ಥಿಂಗ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಸರ, ಬಳೆ ಎಲ್ಲ ಡ್ರೆಸ್ ಎಲ್ಲ ನೋಡಿದಾಗ ಇದು ಅಶ್ವಿನಿ ಅಲ್ಲ ಮನಸ್ವಿನಿ ಅಂತ ಗೊತ್ತಾಗುತ್ತೆ. ಅವಾಗ ರಾಮಣ್ಣ ಅಶ್ವಿನಿಗೆ ಹೇಳ್ತಾ ಇರ್ತಾನೆ, ನೀನು ನನ್ನ ಶ್ರವಣ್ ಮಗಳು ಮನಸ್ವಿನಿ ಕಣಮ್ಮ ಅಂದಾಗ, ಏನು ಸರ್ ಹೇಳ್ತಾ ಇದ್ದೀರಾ ಸರ್, ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಅಶ್ವಿನಿ ಶಾಕ್ ಆಗೋ ರೀತಿ ಕೇಳ್ತಾ ಇರ್ತಾಳೆ. ಇಲ್ಲಮ್ಮ, ಚಿಕ್ಕ ವಯಸ್ಸಿನಲ್ಲಿ ಈ ಥರ 20 ವರ್ಷ ಇದ್ದಾಗ ಅಮ್ಮ ಮಗಳು ಈ ಥರ ಕಳೆದೋಗಿದ್ರು, ಅದು ನೀನೇನೆ. ಇದೇ ಬಟ್ಟೆ, ಇದೇ ಬಳೆ, ಇದೇ ಒಡವೆ, ಪ್ರತಿಯೊಂದು ಸಹ ನಮ್ಮ ಮನಸ್ವಿನಿದೆ, ನೀನೇ ನಮ್ಮ ಮನಸ್ವಿನಿ ಅಂತ ಖುಷಿಯಾಗಿ ಹೇಳ್ತಾ ಇರ್ತಾನೆ. ಈ ಕಡೆ ಅಜ್ಜಿ ಮನಸ್ವಿನಿಗೋಸ್ಕರ ದೇವಸ್ಥಾನದಲ್ಲಿ ಪೂಜೆನ ಏರ್ಪಾಡು ಮಾಡ್ತಾರೆ. ಅಲ್ಲಿಗೆ ಶ್ರವಣ ಬಂದ್ಬಿಡ್ತಾನೆ. ಬಂದ್ಬಿಟ್ಟು, ಅಮ್ಮ ಮನಸ್ವಿನಿ ಬಗ್ಗೆ ನನಗೆ ಗೊತ್ತಾಯ್ತಮ್ಮ, ಅಲ್ಲಿ ಸಾಕು ತಂದೆ ಯಾರು ಅಂತ ನನಗೆ ಗೊತ್ತಾಯಿತು. ಅವ್ರ ಹೆಸರು ಚನ್ನವೀರ ಸ್ವಾಮಿ ಅಂತ, ಅವ್ರ ಹೆಸರು ನನಗೆ ಗೊತ್ತಾಯ್ತಮ್ಮ. ಈ ಥರ ನಾನು ಹುಡ್ಕೊಂಡು ಹೋದಾಗ ಸಿಕ್ಕಿದ್ರು ಅಂತ ಹೇಳ್ತಾ ಇರ್ತೇನೆ ಖುಷಿಯಾಗಿ. ಅಷ್ಟೊತ್ತಿಗೆ ಅಲ್ಲಿಗೆ ರಾಮಣ್ಣನು ಅಶ್ವಿನಿನೂ ಬರ್ತಾರೆ. ರಾಮಣ್ಣ ಶ್ರವಣಿಗೆ ಹೇಳ್ತಾ ಇರ್ತಾನೆ, ನಿನಗೆ ಒಳ್ಳೆ ವಿಷಯ ತಂದಿದ್ದೀನಿ, ನಿನಗೆ ಆ ವಿಷಯ ಏನಂತ ಗೊತ್ತಾದರೆ ತುಂಬ ಖುಷಿ ಆಗ್ತೀಯ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಂಗೀತ, ಯಾಕ್ರಿ ಇಷ್ಟು ಲೇಟು, ಪೂಜೆನೇ ಸಹ ಮುಗ್ದೋಗ್ತಾ ಇದೆ, ಇವಾಗ ಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ರಾಮಣ್ಣ ಹೇಳ್ತಾ ಇರ್ತಾರೆ, ಇಲ್ಲ ಕಣೆ, ನನ್ನ ಸೊಸೆನ ಕರ್ಕೊಬರೋಣ ಅಂತ ಹೋಗಿದ್ದೆ ಅಂದಾಗ ಎಲ್ಲರೂ ಸಹ ಒಂದು ಕ್ಷಣ ಶಾಕ್ ಆಗ್ತಾರೆ. ಅವಾಗ ಸಂಗೀತ ಕೇಳ್ತಾಳೆ, ಏನು ಭೂಮಿನ ಕರ್ಕೊಬಂದ್ರ, ನನ್ನ ಸೊಸೆ ಭೂಮಿನ ಕರ್ಕೊಬಂದ್ರ, ಭೂಮಿ ಎಲ್ಲಿದೆಯಮ್ಮ ಅಂತ ಇರ್ತಾಳೆ. ಭೂಮಿನೆಲ್ಲ ನಾನು ಕರ್ಕೊಬರೋಕೆ ಹೋಗಿದ್ದು ನನ್ನ ಸೊಸೆ ಮನಸ್ವಿನ ಅಂದಾಗ ಶ್ರವಣು, ನನ್ನ ಮಗಳು ಸಿಕ್ಬಿಟ್ಲ, ಎಲ್ಲಿ ಅಂತ ಖುಷಿಯಿಂದ ಕೇಳ್ತಾ ಇರ್ತಾನೆ. ಅವಾಗ ರಾಮಣ್ಣ ಅಶ್ವಿನಿನ ಮನಸ್ವಿನಿ ಬಾರಮ್ಮ ಅಂತ ಕರಿತಾನೆ. ಅವಾಗ ಬ್ಯಾಗ್ ಹಿಡ್ಕೊಬಿಟ್ಟು ಅಶ್ವಿನಿ ಬಂದು ನಿಂತ್ಕೋತಾಳೆ. ಎಲ್ಲರಿಗೂ ಸಹ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಏನು, ಇವಳು ನಮ್ಮ ಮನಸ್ವಿನಿನ, ಅಶ್ವಿನಿ ನಮ್ಮ ಮನಸ್ವಿನ, ಅದು ಹೇಗೆ, ಏನು ಪ್ರೂಫ್ ಇದೆ ನಿನ್ನ ಹತ್ರ ಅಂತ ಮನೆಯವರೆಲ್ಲರೂ ಸಹ ಕೇಳ್ತಾ ಇರ್ತಾರೆ. ಮನಸ್ವಿನ ಚೈನು, ಬಳೆ, ಹಾಗೆ ಚಿಕ್ಕ ಚಿಕ್ಕ ಬಟ್ಟೆಗಳು, ಚಿಕ್ಕ ವಯಸ್ಸಿನಲ್ಲಿ ಹಾಕ್ದಂಥ ಬಟ್ಟೆಗಳು ಎಲ್ಲನೂ ಸಹ, ಮತ್ತು ಫೋಟೋಗಳು ಎಲ್ಲನೂ ಸಹ ತೋರಿಸಿದಾಗ ಮನೆಯವ್ರಿಗೆಲ್ಲರೂ ಸಹ ಆಶ್ಚರ್ಯ ಆಗುತ್ತೆ. ಆಶ್ರಮದಲ್ಲಿ ಇದ್ದವರೆಲ್ಲ ಸಹ ಹೇಳಿದರು, ಇವಳೇ ಮನಸ್ವಿನಿ ಅಂತ. 20 ವರ್ಷ ಹಿಂದೆ ಇವಳನ್ನ ಒಬ್ಬರು ಡ್ರೈವರ್ ಕರ್ಕೊಂಡೋಗಿ ಬಿಟ್ಟಿದ್ರಂತೆ ಅಂತ ಎಲ್ಲ ಹೇಳಿದಾಗ ಅವರಿಗೆಲ್ಲ, ಮನೆಯವ್ರಿಗೆಲ್ಲ ತುಂಬ ಖುಷಿ ಆಗುತ್ತೆ. ಆಗ ಶ್ರವಣ ಹೋಗಿ ತಪ್ಕೊಬಿಡ್ತಾನೆ, ಮಗಳೇ ನಿನ್ನ ಕೊನೆಗಂತೂ ನನಗೆ ಸಿಕ್ತಲ್ಲ ಅಂತ ಖುಷಿಯಿಂದ ಮಾತಾಡ್ತಾ ಇರ್ತಾನೆ. ಅವಾಗ ಮನಸ್ವಿನೂ ಸಹ, ಅಪ್ಪ ನೀವು ನನಗೆ ಇಷ್ಟು ವರ್ಷ ಆದಮೇಲೆ ಸಿಕ್ಕಿದ್ರಲ್ಲ, ಖುಷಿ ಆಯಿತು ಅಂತ ತಪ್ಕೊಂಡು ಅಳ್ತಾ ಇರ್ತಾಳೆ. ಮನೆಯವರೆಲ್ಲರೂ ಸಹ ಖುಷಿಯಾಗಿರ್ತಾರೆ. ಆದರೆ ಅಂಜನಾಗೆ ಮಾತ್ರ ಟೆನ್ಷನ್ ಆಗ್ತಾ ಇರುತ್ತೆ. ಏನಪ್ಪ ಮಾಡೋದು, ಇವಳು ಅಶ್ವಿನಿನ ಮನಸ್ವಿನಿನ, ಹಾಗಾದರೆ ನನ್ನ ಅಜಿತ್ನ ಇವಳು ಕಿತ್ಕೋತಾಳ, ಇವಾಗ ಬಂದ್ಬಿಟ್ಲಲ್ಲ ನನ್ನ ಅಜಿತ್ನ ಕಿತ್ಕೊಳ್ಳೋಕೆ ಅಂತ ಮನಸ್ಸಲ್ಲಿ ಬೈಕತ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಹೇಗೋ ತಂದೆ ಮಗಳು ಇಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿದ್ರು, ಆದರೆ ಇನ್ನು ನಮ್ಮ ಶಾರದಾ ಮಾತ್ರ ಸಿಕ್ಬಿಟ್ರೆ ಅಷ್ಟೇ ಸಾಕು ಅಂತ ಮನೆಯವರೆಲ್ಲರೂ ಬೇಡ್ಕೋತಾ ಇರ್ತಾರೆ. ಈ ಕಡೆ ಭೂಮಿ ತಾಯಿ ಶಾರದಾ ಫೋಟೋ ನೋಡಿಕೊಂಡು ಅಳ್ತಾ ಇರ್ತಾಳೆ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಫೋಟೋ ಕೆಳಗಡೆ ಬಿದ್ದು ಒಡೆದೋಗುತ್ತೆ. ಅವಾಗ ತುಂಬ ಬೇಜಾರು ಮಾಡ್ಕೋತಾಳೆ, ಏನಾದರೂ ತೊಂದರೆ ಆಗ್ಬೋದಾ ನನಗೆ ಅಂತ. ಸಾಹೇಬ್ರು ಏನಾದರೂ ಬಂದು ನೋಡಿದರೆ ಈ ಫೋಟೋನ ಬೇಜಾರು ಮಾಡ್ಕೋತಾರೆ. ಅಷ್ಟೊತ್ತಿಗೆ ತೆಗೆದೋಗೋಣ ಅಂತ ತೆಗಿತಾ ಇರ್ತಾಳೆ. ಅವಾಗ ಈ ಕಡೆ ಅಜಿತ್ ಫೋನ್ ಮಾಡ್ತಾ ಇರ್ತಾನೆ. ಅಯ್ಯೋ, ನಾನು ಏನಾದರೂ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಸಾಹೇಬ್ರು ಬೇಜಾರು ಮಾಡ್ಕೋತಾರೆ, ಇಲ್ಲಾಂದರೆ ಇಲ್ಲಿಗೆ ಬಂದುಬಿಡ್ತಾರೆ ಅಂತ ಅಂದ್ಬಿಟ್ಟು ಫೋನ್ನ ರಿಸೀವ್ ಮಾಡಿಬಿಟ್ಟು, ಹಲೋ ಸಾಹೇಬ್ರೆ ಅಂತ ಅಂತಾಳೆ. ಅವಾಗ ಅಜಿತ್ ಆ ಕಡೆಯಿಂದ, ಭೂಮಿ ಎಲ್ಲೋಗಿದ್ದೆ, ಎಷ್ಟು ಸಲ ಕಾಲ್ ಮಾಡೋದು, ಯಾಕೆ ನೀನು ಫೋನ್ ಪಿಕ್ ಮಾಡ್ತಿಲ್ಲ, ನನಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ ಅಂತ ಬೈತಾ ಇರ್ತಾನೆ. ಅವಾಗ ಭೂಮಿ, ಸಾಹೇಬ್ರೆ ನನಗೂ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಡಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು, ಅದು ಅಂದ್ಬಿಟ್ಟು, ಸಾರಿ ಸಾಹೇಬ್ರೆ ನನ್ನ ಕೈಲಿ ಆಗಲ್ಲ ಅಂತ ಅಳ್ತಾ ಫೋನ್ ಕಟ್ ಮಾಡಿಬಿಡ್ತಾಳೆ. ಅವಾಗ ಅಜಿತ್, ಭೂಮಿ ಏನಾಯಿತು ಹೇಳು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಭೂಮಿ ಫೋನ್ನ ಕಟ್ ಮಾಡಿರ್ತಾಳೆ. ಆಗ ಅಜಿತ್ಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಆಗ ಸತ್ಯಣ್ಣಂಗೆ ಹೇಳ್ತಾನೆ, ಏನೋ ಪ್ರಾಬ್ಲಮ್ ಆಗಿದೆ ಸತ್ಯಣ್ಣ, ನಾನು ಇಲ್ದಿದ್ದಾಗಲೇ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಅವತ್ತು ಅಷ್ಟೇ ಶಾರದತೆ ನೋಡಬೇಕು ಅಂತವ ಹೋದಾಗಲೂ ಸಹ ಅವಳನ್ನ ಈ ಥರ ಟ್ರ್ಯಾಪ್ ಮಾಡಿದ್ರು, ಇವಾಗ ಏನೋ ಸಮಸ್ಯೆ ಆಗಿದೆ ಅವಳಿಗೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ. ಅವಳು ಮಾತಾಡಬೇಕಾದ್ರೆ ಮಾತಿನಲ್ಲಿ ತುಂಬ ತೊದಲಿತ್ತು, ಆತಂಕ ಇತ್ತು, ಏನೋ ಗ್ಯಾರಂಟಿ ಆಗಿದೆ, ಯಾರೋ ಏನೋ ಅಂದಿದ್ದಾರೆ, ಅದಕ್ಕೆ ಅವಳು ಅಳ್ತಾ ಇದ್ದಾಳೆ. ಅದಕ್ಕೆ ಕೋಪ ಮಾಡಿಕೊಂಡು ಅವಳು ಫೋನ್ ಕಟ್ ಮಾಡಿದ್ದಾಳೆ. ಏನೋ ಪ್ರಾಬ್ಲಮ್ ಆಗಿದೆ ಸತ್ಯಣ್ಣ, ಅರ್ಜೆಂಟ್ ಹೋಗಬೇಕು ಅಂತ ಹೇಳ್ತಾ ಇರ್ತಾನೆ. ನಡೀರಿ ಸತ್ಯಣ್ಣ, ಬೇಗ ಹೋಗೋಣ ಅಂದ್ಬಿಟ್ಟು ಅಜಿತ್ ಸತ್ಯಣ್ಣ ಕರ್ಕೊಂಡು ಬರ್ತಾ ಇದ್ದಾನೆ. ಈ ಕಡೆ ಭೂಮಿ ಅಜಿತ್ ಫೋಟೋ ನೋಡಿಕೊಂಡು, ಸಾರಿ ಸಾಹೇಬ್ರೆ, ನಿಮ್ಮ ಮಾತು ಮೀರಿ ನಾನು ಹೋಗ್ತಾ ಇದ್ದೀನಿ, ನನ್ನ ಕ್ಷಮಿಸಿ, ಇವತ್ತಿಗೆ ಈ ಮನೆ ಋಣ ಮುಗೀತು ಅಂದ್ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಈಚೆ ಕಡೆ ಬಂದುಬಿಟ್ಟು ಅವಳನ್ನ ಸೈಕಲ್ ತಗೋತಾ ಇರ್ತಾಳೆ. ಆಗ ಅದನ್ನು ಪಲ್ಲವಿ ನೋಡಿಬಿಟ್ಟು, ಭೂಮಿ ಎಲ್ಲೋಗ್ತಿದೆಯಾ ಅಂದಾಗ, ಅದು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಪಲ್ಲವಿ ಅಕ್ಕ ಅಂತ ಹೇಳ್ತಾಳೆ. ಆವಾಗ ಅವಳಿಗೆ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ಭೂಮಿ, ಯಾಕೆ ಈ ಥರ ನೀನು ಡಿಸೈಡ್ ಮಾಡ್ಕೊಂಡಿದ್ದೀಯಾ, ಇದನ್ನು ವಾಪಸ್ ತಗೋ ಆಯಿತಾ, ಸಾಹೇಬ್ರಿಗೆ ಗೊತ್ತಾದರೆ ಸುಮ್ಮನೆ ಬಿಡಲ್ಲ, ತುಂಬ ಬೇಜಾರು ಮಾಡ್ಕೋತಾರೆ. ಅವರು 1 ವಾರ ಟೈಮ್ ತೊಗೊಂಡಿದ್ದಾರೆ ತಾನೇ ನೀನು ನಿರ್ದೋಷಿ ಅಂತ ಪ್ರೂಫ್ ಮಾಡೋಕ್ಕೆ, ಅದ್ರ ಬದಲು ಇರು, ನೀನು ಯಾಕೆ ಈ ಥರ ಹೋಗ್ತಾ ಇದೆಯಾ ಅಂದಾಗ, ಇಲ್ಲ ನಾನು ಈ ಮನೇಲಿ ಇರಲ್ಲ, ನಾನು ಹೋದ್ರೇ ಅದು ಸರಿಯಾಗೋದು ಅಂತ ಹೋಗ್ತಾ ಇರ್ತಾಳೆ. ಮನೇಲಿ ಯಾರೂ ಇಲ್ಲ ಭೂಮಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇವತ್ತು ಹಬ್ಬ ಬೇರೆ, ಇವತ್ತು ಈ ಥರ ಮಾಡ್ಕೊಂಡಿದ್ದೀಯಾ, ಹೋಗಬೇಡ ಪ್ಲೀಸ್ ಇರು ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಪಲ್ಲವಿ ಅಕ್ಕ, ನಾನು ಮನೆ ಬಿಟ್ಟು ಹೋಗಲೇಬೇಕು, ಆಗಲೇ ಸರಿ ಆಗೋದು, ಮನೆಯವರೆಲ್ಲರೂ ಸಹ ಆವಾಗಲೇ ಖುಷಿ ಆಗೋದು, ನಾನು ಹೋಗ್ತೀನಿ ಅಂತ ಬರ್ತಾಳೆ. ನಮ್ಮ ಅಪ್ಪನ ಉಡುಗೊರೆ ಇದು ಅಂದ್ಬಿಟ್ಟು ಸೈಕಲ್ ತಗೊಂಡು ಕಣ್ಣೀರು ಹಾಕ್ತಾ ಬ್ಯಾಗ್ನ ಇಟ್ಕೊಂಡು
ಆಚೆ ಬಂದೇ ಬಿಡ್ತಾಳೆ. ಅವಳು ಆಚೆ ಹೋದ ತಕ್ಷಣ ಈ ಕಡೆ ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಸಹ ಮನೆಗೆ ಬಂದುಬಿಟ್ಟು ಭೂಮಿ ಅಂತ ಹುಡುಕಾಡ್ತಾ ಇರ್ತಾರೆ. ರೂಮಲ್ಲಿ ಹಾಲಲ್ಲಿ ಎಲ್ಲ ಹುಡುಕ್ತಾರೆ, ಆದರೆ ಎಲ್ಲೂ ಸಹ ಭೂಮಿ ಸಿಗಲ್ಲ. ಅವಾಗ ಪಲ್ಲವಿ ಅಕ್ಕನ ಹತ್ರ ಬಂದುಬಿಟ್ಟು ಪಲ್ಲವಿ ಅಕ್ಕ ಎಲ್ಲಿ ಭೂಮಿ ಅಂತ ಕೇಳ್ತಾ ಇರ್ತಾರೆ. ಅವಾಗ ಅವಳು ಕಣ್ಣೀರು ಹಾಕ್ತಾ ಈ ಥರ ಭೂಮಿ ಮನೆ ಬಿಟ್ಟು ಹೋದ್ಲು, ನಾನು ಎಷ್ಟು ಹೇಳಿದ್ರು ಸಹ ನನ್ನ ಮಾತು ಕೇಳಲಿಲ್ಲ, ಈಗಷ್ಟೇ ಹೋದ್ಲು ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಒಂದು ಕ್ಷಣ ಅಜಿತ್ಗೆ ಶಾಕ್ ಆಗಿಬಿಡುತ್ತೆ. ಏನು ಭೂಮಿ ಮನೆ ಬಿಟ್ಟು ಹೋದ್ಲ, ಯಾಕೆ ಏನಾಯಿತು ಹೇಳಿ, ಮನೇಲಿ ಯಾರಾದರೂ ಏನಾದರೂ ಅಂದ್ರ ಅಂತ ಕೇಳ್ತಾ ಇರ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅಜಿತ್ ಅಣ್ಣ, ಆದರೆ ಮನೆ ಬಿಟ್ಟು ಹೋದ್ರು, ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗಿದ್ರು, ಇವ್ರು ಮಾತ್ರ ಮನೆ ಬಿಟ್ಟು ಹೋದ್ರು, ಬಂದಾಗ ಹೇಳಿ ನನ್ನನ್ನು ನಿರ್ದೋಷಿ ಅಂತ ಯಾವಾಗ ಅವರು ಪ್ರೂಫ್ ಮಾಡ್ತಾರೋ ಅವತ್ತು ನಾನು ಮನೆಗೆ ಬರ್ತೀನಿ, ಅಲ್ಲಿವರೆಗೂ ನಾನು ಬರಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹೋದ್ರು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸತ್ಯನೇ ಹೇಳ್ತಾನೆ, ಈಗ ತಾನೇ ಅಲ್ವಾ ಹೋಗಿರೋದು, ಇಲ್ಲೇ ಎಲ್ಲೋ ಹೋಗ್ತಾ ಇರ್ತಾಳೆ, ಬಾ ಬೇಗ ನಾವು ಹುಡ್ಕೋಣ, ಅಳಬೇಡ ಬಾ ಸಿಕ್ಕೇ ಸಿಗ್ತಾಳೆ ಅಂದ್ಬಿಟ್ಟು ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.